ಮೇಷರಾಶಿಯವರೇ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ದರೆ ಅದು ಸಾಮಾನ್ಯ ಘಟನೆಯಲ್ಲ. ಇದು ದೈವದ ಒಂದು ಮಹತ್ವದ ಸಂಕೇತ. ಏಕೆಂದರೆ ಒಂದಲ್ಲ ಎರಡಲ್ಲ, ಸುಮಾರು 600 ವರ್ಷಗಳ ನಂತರ ಮತ್ತೆ ಮೇಷರಾಶಿಯವರಿಗೆ ಮಹಾರಾಜಯೋಗ ಶುರುವಾಗುತ್ತಿದೆ. ಇದರ ಹಿಂದೆ ಯಾರ ಆಶೀರ್ವಾದ ಇದೆ ಎಂದು ಗೊತ್ತಾದರೆ ನೀವು ನಿಜವಾಗಿಯೂ ಆಶ್ಚರ್ಯ ಪಡುತ್ತೀರಿ. ನೀವು ಈ ವಿಡಿಯೋ ಹುಡುಕಿಕೊಂಡು ಬಂದಿಲ್ಲ, ಸ್ವತಃ ದೇವರೇ ನಿಮ್ಮ ಕಣ್ಣಿಗೆ ಈ ವಿಡಿಯೋ ಬೀಳುವಂತೆ ಮಾಡಿದ್ದಾರೆ. ಏಕೆಂದರೆ ಈ ವಿಡಿಯೋ ಮೂಲಕ ನೀವು ತಿಳಿಯುವ ಮಾಹಿತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಭಗವಂತನು ತನ್ನ ನಿಜವಾದ ಭಕ್ತರಿಗೆ ಮಾತ್ರ ಮುಂಚಿತವಾಗಿ ಇಂತಹ ಸೂಚನೆಗಳನ್ನು ಕೊಡುತ್ತಾರೆ. ಅವುಗಳನ್ನು ಗಮನಿಸಿ ಜೀವನದಲ್ಲಿ ಬಳಸಿಕೊಂಡವರು ಸಮಸ್ಯೆಗಳ ದೊಡ್ಡ ಸಂಕಟದಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಇದರಲ್ಲೇನಿದೆ, ನಾನಿದೆಲ್ಲ ನಂಬುವುದಿಲ್ಲ ಎಂದು ಕಡೆಗಣಿಸಿದವರು ಜೀವನದಲ್ಲಿ ಸದಾ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ ಮತ್ತು ಕಮೆಂಟ್ನಲ್ಲಿ ಓಂ ನಾಗದೇವತಾಯ ನಮಃ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಟ್ಟರೆ ಇನ್ನಷ್ಟು ಮೇಷರಾಶಿಯವರಿಗೆ ಈ ಮಾಹಿತಿ ತಲುಪುತ್ತದೆ. ಹಾಗೆ ನಮಗೂ ಕೂಡ ಪ್ರೇರಣೆ ಸಿಗುತ್ತದೆ. ಜೊತೆಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ದೈವ ಸಂಕೇತ ಮತ್ತು ಈಗ ಗ್ರಹಗಳ ಚಲನೆ ನಿಮ್ಮ ಜೀವನಕ್ಕೆ ಹೊಸ ಸಂಕೇತ ನೀಡುತ್ತಿದೆ. ನಿಮ್ಮ ಜೀವನವನ್ನು ತಲೆ ಕೆಳಗೆ ಮಾಡುವಂತಹ ಒಂದು ಅದ್ಭುತ ಘಟನೆ ಶೀಘ್ರದಲ್ಲಿ ನಡೆಯಲಿದೆ. ಮೇಷರಾಶಿಯವರೇ, ನಿಮಗೆ ಗೊತ್ತೇ, ಬಹುಕಾಲದಿಂದ ನಿಮ್ಮ ಮನೆಗೆ ಪ್ರತಿದಿನ 2 ನಾಗದೇವತೆಗಳು ಬರುತ್ತಿದ್ದಾರೆ. ನೀವಿದನ್ನು ಗಮನಿಸಿರಲಿಲ್ಲ. ಏಕೆಂದರೆ ಯಾರಾದರೂ ಮನುಷ್ಯರು ಬಂದರೆ ನಾವು ಗಮನಿಸುತ್ತೇವೆ, ಪ್ರಾಣಿಗಳು ಬಂದರೂ ಕೂಡ ಗಮನಿಸುತ್ತೇವೆ. ಆದರೆ ದೇವರು ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದನ್ನು ನಾವು ಗುರುತಿಸಲು ಆಗುವುದಿಲ್ಲ. ಅದೇ ರೀತಿ ನಿಮ್ಮ ಮನೆಗೆ ಪ್ರತಿದಿನ 2 ನಾಗದೇವತೆಗಳು ಬರುತ್ತಿದ್ದಾರೆ. ಅವರು ಯಾರು, ಏಕೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ, ಯಾವ ಸಮಯದಲ್ಲಿ ಬರುತ್ತಿದ್ದಾರೆ, ನಿಮ್ಮಿಂದ ಏನು ಬಯಸುತ್ತಿದ್ದಾರೆ, ಈ ಎಲ್ಲ ಆಶ್ಚರ್ಯಕರ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ನಾಗದೇವತೆಗಳು ಸಾಮಾನ್ಯ ದೇವತೆಗಳಲ್ಲ. ಅವರ ಅನುಗ್ರಹ ಇದ್ದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಕೋಟ್ಯಾಧಿಪತಿ ಆಗಬಹುದು. ಆದರೆ ಅವರ ಅನುಗ್ರಹವನ್ನು ಕಡೆಗಣಿಸಿದರೆ ಎಷ್ಟು ದೊಡ್ಡ ಶ್ರೀಮಂತನಾದರೂ ಕಡು ಬಡತನಕ್ಕೆ ಬರುತ್ತಾನೆ. ನಮ್ಮ ಜೀವನದಲ್ಲಿ ಏನಾದರೂ ಆಗಲಿ, ಆರೋಗ್ಯ, ಸಂಪತ್ತು, ಸಂತಾನ, ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತೋಷ ಇವೆಲ್ಲ ಕೂಡ ದೇವರ ಕೃಪೆಯಿಂದಲೇ ನಡೆಯುತ್ತದೆ. ಇತಿಹಾಸದಲ್ಲೇ ದೇವರನ್ನು ಕಡೆಗಣಿಸಿ ಯಾರೂ ಕೂಡ ಯಶಸ್ವಿಯಾಗಿಲ್ಲ. ಮೇಷರಾಶಿ ರಾಶಿ ಚಕ್ರದ ಮೊದಲ ರಾಶಿ. ಈ ರಾಶಿಯ ಅಧಿಪತಿ ಕುಜ, ಅಂದರೆ ಮಂಗಳ. ಮೇಷರಾಶಿಯವರು ಅವರ ರಾಶಿ ಚಕ್ರದಂತೆಯೇ ಜೀವನದಲ್ಲೂ ಕೂಡ ಯಾವಾಗಲೂ ಮುಂದಿರಬೇಕು ಎಂದು ಬಯಸುವವರು. ಆದರೆ ಬಾಲ್ಯದಿಂದಲೇ ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಅನೇಕ ನೋವುಗಳು, ಕಣ್ಣೀರು, ನಿದ್ರೆ ಇಲ್ಲದ ರಾತ್ರಿಗಳು, ಒಂಟಿಯಾಗಿ ಕುಳಿತು ದುಃಖಪಟ್ಟ ಕ್ಷಣಗಳು ಇವೆಲ್ಲವನ್ನು ಎದುರಿಸಿದ್ದೀರಿ. ಆದರೂ ಯಾರಿಗೂ ನೀವು ಕೆಡುಕು ಬಯಸಲಿಲ್ಲ, ನೀತಿಯನ್ನು ಬಿಟ್ಟಿಲ್ಲ. ಅದರ ಕಾರಣದಿಂದಲೇ ನಾಗದೇವತೆಗಳು ಈಗ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದ್ದಾರೆ. ನಿಮ್ಮ ಮೇಲೆ ತುಂಬಾನೇ ಕೆಟ್ಟ ದೃಷ್ಟಿ ಇದೆ. ನಿಮ್ಮ ಸುತ್ತಮುತ್ತ ಕೆಲವರಿದ್ದಾರೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳಲಾರದವರು. ಅವರು ನಿಮ್ಮ ಯಶಸ್ಸನ್ನು ನೋಡಿ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿಸಿಕೊಂಡಿದ್ದಾರೆ. ಅವರು ನಿಮ್ಮ ಮೇಲೆ ಕೆಟ್ಟ ತಂತ್ರಗಳು, ತಾಂತ್ರಿಕ ಪ್ರಯೋಗಗಳು, ಕ್ಷುದ್ರ ಪೂಜೆಗಳು ಮಾಡಿ ನಿಮ್ಮ ಪತನವನ್ನು ನೋಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನಾಗದೇವತೆಗಳ ರಕ್ಷಣೆ ನಿಮಗೆ ಇರುವುದರಿಂದ ನಿಮಗೆ ಏನೂ ಕೂಡ ಆಗುತ್ತಿಲ್ಲ. ಇದೇ ರೀತಿ ನಿಮ್ಮ ಮೇಲೆ ನಾಗದೇವತೆಗಳ ಅನುಗ್ರಹ ಸದಾ ಇರಬೇಕೆಂದರೆ ನೀವು 2 ಪ್ರಮುಖ ನಿಯಮಗಳನ್ನು ಪಾಲಿಸಬೇಕು. 1, ಸರ್ಪವನ್ನು ಎಂದಿಗೂ ಕೂಡ ಹೊಡೆಯುವುದು, ಹಿಂಸಿಸುವುದು ಅಥವಾ ಕೊಲ್ಲುವುದು ಮಾಡಬೇಡಿ. ಹಾಗಂತ ಬೇರೆಯವರ ಕೈಯಲ್ಲೂ ಕೊಲ್ಲಿಸಬೇಡಿ. ಅಂದರೆ ಸರ್ಪಕ್ಕೆ ಕೇಡು ಮಾಡುವ ಕೆಲಸ ಯಾವಾಗಲೂ ಮಾಡಬೇಡಿ. ಸರ್ಪ ಅಥವಾ ಹಾವು ಎಲ್ಲಿಯಾದರೂ ನಿಮಗೆ ಕಂಡರೆ, ಅಂದರೆ ನಿಮ್ಮ ಹೊಲದಲ್ಲಿ, ರಸ್ತೆ ಬದಿಯಲ್ಲಿ, ಮನೆಯಲ್ಲಿ ಕಾಣಿಸಿದರೂ ಕೂಡ ಕೊಲ್ಲಬೇಡಿ.
ಅದನ್ನು ಅದರ ದಾರಿಯಲ್ಲಿ ಹೋಗಲು ಬಿಟ್ಟುಬಿಡಿ. ಮನೆಯಲ್ಲಿ ಹಾವು ಕಾಣಿಸಿದರೆ ಹಾವು ಹಿಡಿಯುವವರನ್ನು ಕರೆಸಿ ಅವರ ಕೆಲಸ ಅವರು ಮಾಡಲು ಬಿಡಿ. ನೀವು ಅವರ ಕೆಲಸ ಮಾಡಲು ಹೋಗಬೇಡಿ. 2. ಪ್ರತಿ ಹುಣ್ಣಿಮೆಯಂದು ನಾಗರ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಹಾಲು ಸಮರ್ಪಿಸಿ. ಹತ್ತಿರದಲ್ಲಿ ನಾಗರ ದೇವಾಲಯ ಇಲ್ಲದಿದ್ದರೆ ಅಶ್ವತ್ಥಕಟ್ಟೆ ಅಥವಾ ಅರಳಿಕಟ್ಟೆಯಲ್ಲಿ ಇರುವ ನಾಗರ ವಿಗ್ರಹಗಳಿಗೆ ಹಾಲಿನ ಅಭಿಷೇಕ ಮಾಡಿ. ಇದರಿಂದ ನಾಗದೇವತೆಗಳ ಸಂಪೂರ್ಣ ಅನುಗ್ರಹ ಸಿಗುತ್ತದೆ. ಮೇಷರಾಶಿಯವರಿಗೆ ಇದೀಗ ಇನ್ನೊಂದು ಆಶ್ಚರ್ಯಕರ ಸಂಗತಿ. ಸುಮಾರು 600 ವರ್ಷಗಳ ನಂತರ ಶನಿದೇವರು ವಕ್ರಗತಿಯನ್ನು ಆರಂಭಿಸಿದ್ದಾರೆ. ಈ ಗ್ರಹಚಲನೆಯ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ 4 ದೊಡ್ಡ ಬದಲಾವಣೆಗಳು ಆಗಲಿವೆ. 1. ಆರ್ಥಿಕ ಬೆಳವಣಿಗೆ. 2. ಶತ್ರುಗಳ ಪತನ. 3. ಜೀವನದಲ್ಲಿ ಹೊಸ ಅವಕಾಶಗಳು. 4. ಅನಿರೀಕ್ಷಿತ ಧನಲಾಭ. ನೀವು ಇಷ್ಟು ವರ್ಷ ಅನುಭವಿಸಿದ ಕಷ್ಟಗಳಿಗೆ ಇದೀಗ ಪ್ರತಿಫಲ ಸಿಗಲಿದೆ. ನಿಮ್ಮ ಶತ್ರುಗಳು ಯಾರು? ಸ್ನೇಹಿತರೆ, ನಿಮ್ಮ ಶತ್ರುಗಳು ದೂರದವರಂತೂ ಅಲ್ಲ. ಅವರು ನಿಮಗೆ ತುಂಬಾ ಹತ್ತಿರದವರು. ನೀವು ನಮ್ಮವರು ಎಂದು ಭಾವಿಸಿದವರೇ ನಿಮ್ಮನ್ನು ಮೋಸ ಮಾಡುತ್ತಿದ್ದಾರೆ ಅಥವಾ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಮನಸ್ಸು ನೋಯಿಸಿದ್ದಾರೆ ಅಥವಾ ನೋಯಿಸುತ್ತಿದ್ದಾರೆ ಅಥವಾ ಮುಂದೆ ನೋಯಿಸುತ್ತಾರೆ ಕೂಡ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮವರೇ ಸಹಿಸುತ್ತಿಲ್ಲ. ಇದೆಲ್ಲ ಗೊತ್ತಿದ್ದು ಕೂಡ ನೀವು ತುಂಬಾನೇ ಸಹಿಸಿಕೊಂಡಿದ್ದೀರಿ. ಆದರೆ ಈಗ ಸತ್ಯವನ್ನು ಗುರುತಿಸುವ ಸಮಯ ಬಂದಿದೆ. ನಿಜ ತಟ್ಟಿ ಕೇಳುವ ಸಮಯ ಬಂದಿದೆ. ಇಂದಿನಿಂದ ನೀವು ಗಮನಿಸಬೇಕಾದ ಕೆಲವು ವಿಷಯಗಳಿವೆ. 1. ಯಾರಿಗೂ ಕೂಡ ಸುಲಭವಾಗಿ ಹಣ ಸಾಲದ ರೂಪದಲ್ಲಿ ಕೊಡಬೇಡಿ. ಆ ದುಡ್ಡು ಹಿಂದಿರುಗಿ ಬೇಡ ಅಂದುಕೊಂಡರೆ ಸಹಾಯದ ರೂಪದಲ್ಲಿ ಬೇಕಾದರೆ ಕೊಟ್ಟುಬಿಡಿ. ಆದರೆ ನೀವು ಕೊಡುವ ದುಡ್ಡು ನಿಮ್ಮ ಹತ್ತಿರ ವಾಪಸ್ಸಂತೂ ಬರುವುದಿಲ್ಲ ಅನ್ನುವುದು ನೆನಪಿಟ್ಟುಕೊಳ್ಳಿ. 2. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಪರ್ಸನಲ್, ಪ್ರೊಫೆಷನಲ್ ಅಥವಾ ಫ್ಯಾಮಿಲಿ ಅಂದ್ರೆ ನಿಮ್ಮ ವೈಯಕ್ತಿಕ ರಹಸ್ಯಗಳು, ಕುಟುಂಬದ ರಹಸ್ಯಗಳು ಅಥವಾ ಕೆಲಸ ಮಾಡುವ ಕಡೆ ನಡೆದಿರುವ ರಹಸ್ಯಗಳು ಕೂಡ ಯಾರಿಗೂ ಹೇಳಬೇಡಿ. 3. ನಿಮ್ಮ ಸಂಪತ್ತಿನ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅಂದರೆ ನಿಮ್ಮ ಸಂಬಳ ಅಥವಾ ವ್ಯಾಪಾರದಲ್ಲಿ ನಿಮಗೆ ಬಂದ ಲಾಭ ಅಥವಾ ನಷ್ಟ ಅಥವಾ ನೀವು ಮಾಡಿರುವಂತಹ ಹೂಡಿಕೆಗಳು, ಮಾಡಬೇಕು ಅಂದುಕೊಂಡಿರುವಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಯಾರಿಗೂ ಹೇಳಬೇಡಿ. 4. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಗ್ರಹಗಳು ಈಗ ನಿಮ್ಮ ಪರವಾಗಿದೆ. ಆದರೆ ಜನರು ಅಂದರೆ ನಿಮ್ಮ ಹತ್ತಿರದವರೇ ಸದ್ಯಕ್ಕೆ ನಿಮ್ಮ ವಿರುದ್ಧ ಇದ್ದಾರೆ. ಆದ್ದರಿಂದ ಜಾಗ್ರತೆ ತುಂಬಾ ಅಗತ್ಯ. ನಿಮಗೆ ದೊಡ್ಡ ಅವಕಾಶಗಳು ಅತಿ ಶೀಘ್ರದಲ್ಲಿ ಬರುತ್ತವೆ. ಈ ಸಮಯದಲ್ಲಿ ನೀವು ಹೊಸ ಉದ್ಯೋಗ, ಹೊಸ ವ್ಯಾಪಾರ, ಹೊಸ ಹೂಡಿಕೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಗ್ರಹಗಳು ಈಗ ನಿಮಗೆ ಸಹಕಾರಿಯಾಗಿವೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆಯಲಿದೆ. ಭಾವನಾತ್ಮಕವಾಗಿ ನೀವು ಬಲವಾಗಿರಬೇಕು. ಅಂದರೆ ನಿಮ್ಮ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿ ಇರಬೇಕು. ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ಯೋಚಿಸುತ್ತಾ ವೀಕ್ ಮೈಂಡೆಡ್ ತರ ಇರಬೇಡಿ. ಮೇಷರಾಶಿಯವರೇ, ನೀವು ತುಂಬಾ ಮೃದು ಹೃದಯದವರು. ಯಾರಾದರೂ ಕೇಳಿದರೆ ಇಲ್ಲ ಎಂದು ಹೇಳಲು ನಿಮಗೆ ಸಾಧ್ಯವಾಗುವುದಿಲ್ಲ. ಅದೇ ನಿಮ್ಮ ದೊಡ್ಡ ಸಮಸ್ಯೆ ಅಥವಾ ನಿಮ್ಮ ವೀಕ್ ಪಾಯಿಂಟ್. ಜನರು ನಿಮ್ಮ ಸಮಯ, ಹಣ, ನಂಬಿಕೆ ಮತ್ತು ಪ್ರೀತಿ ಎಲ್ಲವನ್ನೂ ಕೂಡ ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಈ ಕ್ಷಣದಿಂದ ಇಲ್ಲ ಎಂದು ಹೇಳಲು ಕಲಿತುಕೊಳ್ಳಿ. ಮುಜುಗರ ಬಿಟ್ಟುಬಿಡಿ. ಪಾಪ ಅನ್ನುವ ಸಮಯದಲ್ಲಿ ಅನ್ನುವ ಜನರಿಗೆ ಮಾತ್ರ ಪಾಪ ಅನ್ನಿ. ಸುಖ ಸುಮ್ಮನೆ ಎಲ್ಲಾ ವಿಷಯಕ್ಕೂ ಕೊರಗಬೇಡಿ. ಮೇಷರಾಶಿಯವರೇ, ನೀವೀಗ ಒಬ್ಬರಲ್ಲ. ಈ ಬ್ರಹ್ಮಾಂಡದಲ್ಲಿರುವ ಅನೇಕ ದೈವಶಕ್ತಿಗಳು ಈಗ ನಿಮ್ಮ ಜೊತೆ ನಿಂತಿವೆ. ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆಶೀರ್ವಾದ ಕೂಡ ಸದ್ಯಕ್ಕೆ ಈಗ ನಿಮ್ಮ ಮೇಲಿದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಈಗ ನ್ಯಾಯ ಸಿಗಲಿದೆ. ನಿಮ್ಮನ್ನು ಕಾಡಿದವರು, ಹೀಯಾಳಿಸಿದವರು, ನೀವು ಹಾಳಾಗಲಿ ಎಂದು ಬಯಸಿದವರೇ ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ನಿಮ್ಮ ಏಳಿಗೆಯನ್ನು ನೋಡಿ ಅದನ್ನು ತಡೆಯಲಾಗದೆ, ಸಹಿಸಿಕೊಳ್ಳಲಾಗದೆ, ಏನೂ ಮಾಡಲಾಗದೆ ಒಳಗೊಳಗೆ ಕುಗ್ಗಿ ಹೋಗುತ್ತಾರೆ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಆದ್ದರಿಂದ ಧೈರ್ಯವಾಗಿ ಮುಂದೆ ನಡೆಯಿರಿ. ಮತ್ತು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು
ಕಮೆಂಟ್ನಲ್ಲಿ ಓಂ ನಾಗದೇವತಾಯ ನಮಃ ಎಂದು ಬರೆಯಿರಿ. ನಾಗದೇವತೆಗಳ ಸಂಪೂರ್ಣ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಿಗಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.